ಪಾದ ಪದ್ಮೈತಯೋ ಪ್ರಣಮಾಮಿ. ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ ನಮಸ್ಕಾರ. ಎಲ್ಲ ಕಾಲೇಜು ವಿದ್ಯಾರ್ಥಿ ಮಿತ್ರರಿಗೂ ಭಗಿನಿಯರಿಗೂ ನಮಸ್ಕಾರ. ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೂ ಊರಿನ ಎಲ್ಲ ಹಿರಿಯರಿಗೂ ನಮಸ್ಕಾರ. ಒಂದು ಶಾಲೆ ತುಂಬಾ ಗ್ರೇಟ್ ಆಗೋದು, ಎಲ್ಲ ಹುಡುಗರು ಸರಿಯಾಗಿ ಕೇಳಿಸ್ಕೊಳ್ಳಿ, ನಿಮ್ಗೋಸ್ಕರ ಹೇಳ್ತಿರೋದು. ಒಂದು ಶಾಲೆ, ಒಂದು ಕಾಲೇಜು ತುಂಬಾ ಗ್ರೇಟ್ ಆಗೋದು ಅಲ್ಲಿ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ಅಂತಲ್ಲ. ಒಂದು ಶಾಲೆ ತುಂಬಾ ಗ್ರೇಟ್ ಆಗೋದು ಅದ್ರ ಗ್ರೌಂಡ್ ಎಷ್ಟು ದೊಡ್ಡದಾಗಿದೆ ಅಂತಲ್ಲ. ಅಲ್ಲಿರೋ ವಿದ್ಯಾರ್ಥಿಗಳು ಎಷ್ಟು ಏಕಾಗ್ರ ಚಿತ್ತರಾಗಿ, ಎಷ್ಟು ಚೆನ್ನಾಗಿ ಒಂದು ಕಾರ್ಯಕ್ರಮದಲ್ಲಿ ಕೂತ್ಕೊಳ್ತಾರೆ ಅನ್ನೋದ್ರ ಮೇಲೆ ಆ ಶಾಲೆಯ ಯೋಗ್ಯತೆ ಮಾನದಂಡ ನಿರ್ಮಿತವಾಗುತ್ತೆ. ನಾನು ಎಲ್ಲ ಶಾಲೆಗಳಿಗೂ ಹೋದಾಗ ಆ ಶಾಲೆಗಳನ್ನ ಗಮನಿಸೋದು, ಅಲ್ಲಿರೋ ಎಲ್ಲರ ಒಂದು ಪ್ರತಿಭೆ ಏನು ಅಂತ ಗೊತ್ತಾಗೋದು ನೀವು ಕೂತಿರೋದು. ನೀವು ಕೂತಾಗ ಬೆನ್ನು ಮೂಳೆ ಮುರಿದೋಗಿರೋದು ನೋಡಿದ್ರೆ ಅಯ್ಯೋ ರಾಮ ಅನ್ಸುತ್ತೆ. ನೀವೇನ್ರಪ್ಪ ಭಗತ್ ಸಿಂಗ್ ಬಗ್ಗೆ ಮಾತನಾಡೋ ಯೋಗ್ಯತೆನೇ ಇಲ್ವಲ್ಲಪ್ಪ ನಿಮ್ಗೆ. ಭಗತ್ ಸಿಂಗ್ ಪ್ರಾಣ ಕೊಟ್ಟಾಗಿ ದೇಶಕ್ಕೆ ಅವನ ವಯಸ್ಸು ಎಷ್ಟಾಗಿತ್ತು ಗೊತ್ತೇನು? 24 ವರ್ಷ ಮಾತ್ರ. ನಿಮ್ಗೆ ಎಲ್ರಿಗೂ ಈಗ 14-15 ವರ್ಷ ಬಂತು. ಇನ್ನೊಂದು 8-9 ವರ್ಷ ಕಳೆದ್ರೆ ಭಗತ್ ಸಿಂಗ್ ಪ್ರಾಣ ಕೊಡುವಂತ ಭಗತ್ ಸಿಂಗ್ ನ ವಯಸ್ಸು ನಿಮ್ದಾಗ್ಬಿಡುತ್ತೆ. ಸಂದೀಪ್ ಉನ್ನಿಕೃಷ್ಣನ್ ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ ಅವನ ವಯಸ್ಸು ಎಷ್ಟಾಗಿತ್ತು ಗೊತ್ತೇನು? 31 ವರ್ಷ. 31 ವರ್ಷ ಅಂದ್ರೆ ಎಷ್ಟು ಗೊತ್ತಾ? ನನಗೆ 32 ವರ್ಷ ಆಯ್ತು. ನಾನು ಅವನ ಏಜಲ್ಲಿ ಪ್ರಾಣ ಕೊಡಬೇಕಿತ್ತು. ನಂದು ವಯಸ್ಸು ದಾಟೋಗಿದೆ. ಲೆಕ್ಕ ಹಾಕೊಳ್ಳಿ ಎಂತೆಂತ ವಯಸ್ಸಿನಲ್ಲಿ ಯಾರ್ಯಾರು ಪ್ರಾಣ ಕೊಡ್ತಾರೆ. ಆದ್ರೆ ನೀವು ನೋಡಿದ್ರೆ ಎಲ್ಲವನ್ನೂ ಕಳ್ಕೊಂಡು ಸುಸ್ತಾಗಿ ಬಿದ್ದವರಂತ ಇದ್ದೀರಿ. ನಿಜವಾದ ಎನರ್ಜಿ ಇರೋದು ನಿಮ್ ಸತ್ವ ಎಂತದ್ದು ಅಂತ. ಕಾಲೇಜ್ ವಿದ್ಯಾರ್ಥಿಗಳು ಕಾಲೇಜ್ನವರು ಅಂತ ಗುರುತಿಸ್ಕೋಬೇಕಾದ್ರೆ ಯಾವ ಸಾಮರ್ಥ್ಯ ಇರಬೇಕು ಆ ಸಾಮರ್ಥ್ಯ ಇದೆಯ ಮುಖಗಳಲ್ಲಿ. ಸ್ವಾಮಿ ವಿವೇಕಾನಂದರು ಯಾವಾಗಲೂ ಹೇಳ್ತಾರೆ, ಮನೆಯಿಂದ ಹೊರಗಡೆ ಬರೋಕ್ಕಿಂತ ಮುಂಚೆ ನೀವೆಲ್ಲರೂ ಕೇಳ್ಕೊಳ್ಬೇಕು ಚೆನ್ನಾಗಿ. ಮನೆಯಿಂದ ಹೊರಗಡೆ ಬರೋಕ್ಕಿಂತ ಮುಂಚೆ ನಿಮ್ ಮುಖಗಳನ್ನ ಕನ್ನಡಿಯಲ್ಲಿ ನೋಡ್ಕೊಂಡು ಬನ್ನಿ. ಮೇಕಪ್ ಮಾಡ್ಕೊಳ್ಲಿಕ್ಕಲ್ಲ, ನಿಮ್ಮ ಮುಖದಲ್ಲಿ ನಗು ಇದ್ರೆ ಮನೆಯಿಂದ ಹೊರಗಡೆ ಬನ್ನಿ, ಇಲ್ಲ ಅಂದ್ರೆ ಮನೆಯಲ್ಲೇ ಕುಕ್ಕರಿಸಿ ಅಂತಾರೆ. ಯಾಕೆ ಅಂತ ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹೊರಗಡೆ ಇರೋ ಜನಕ್ಕೆ ಅವ್ರದೇ ಸಮಸ್ಯೆ ಬೇಕಾದಷ್ಟಿದೆ, ನೀವೊಂದು ಸಮಸ್ಯೆಯಾಗಿ ಅವ್ರ ತಲೆ ಮೇಲೆ ಯಾಕೆ ಬೀಳ್ತೀರಾ? ನಿಮ್ ಪಾಡಿಗೆ ನೀವು ಮನೆಯಲ್ಲಿ ಇರಬಾರ್ದ ಅಂತಾರೆ ಸ್ವಾಮೀಜಿ. ಯೋಚನೆ ಮಾಡ್ಕೊಳ್ಳಿ ಹೆಂಗಿದೆ. ನಮಗೆ ಹೊರಗಡೆ ನೋಡಿದ್ರೆ ಕೆಡ್ಲಿಕ್ಕೆ ಬೇಕಾದಷ್ಟು ಮಾರ್ಗ ಇದೆ. ಆದ್ರೆ ಒಂದಷ್ಟು ತರುಣರು ಈ ಊರಿನಲ್ಲಿ ನಾವೊಂದಷ್ಟು ಕೆಲಸ ಮಾಡಬೇಕು, ಭಗತ್ ಸಿಂಗ್ ನ ಹೆಸರಲ್ಲಿ ಒಂದು ಪ್ರಯೋಗ ಮಾಡಬೇಕು ಅಂತ ಹೊರಟಿದ್ದಾರೆ. ನಾವು ಹೆಂಗಿರ್ಬೇಕು? ಭಗತ್ ಸಿಂಗ್ ನ ಹೆಸರು ಹೇಳೋರು ಅಂತಂದ್ರೆ ಆ ಚಿಂತನೆ, ಆ ಧಾರ್ಷ್ಟ್ಯ, ಆ ಗತ್ತು, ಆ ಛಾತಿ, ಆ ತಾಕತ್ತೆಲ್ಲ ಇರಬೇಕು. ಹಂಗಿದ್ದಾಗ ಮಾತ್ರ ಭಗತ್ ಸಿಂಗ್ ನ ಹೆಸರು ಹೇಳಲಿಕ್ಕೆ, ಚಂದ್ರಶೇಖರ್ ಆಜಾದ್ ಹೆಸರು ಹೇಳಲಿಕ್ಕೆ, ಕೊನೆಗೆ ಅವ್ರ ಫೋಟೋ ನೋಡ್ಲಿಕ್ಕಾದ್ರೂ ಯೋಗ್ಯತೆ. ಉಳಿದವ್ರು ನಮ್ಮ ಯೋಗ್ಯತೆ ಏನು ಗೊತ್ತೇನು? ನಿಮ್ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ರೆ ನಾನು ಕಾಲೇಜ್ ಹೋದಾಗ ಹೇಳ್ತಾರೆ ಹುಡುಗರು, ನಮ್ ಫೇವ್ರೆಟ್ ಹೀರೋನಾ ಯಾರು ಹೆಂಡತಿ ಹೊಡೆದು ಜೈಲಿಗೆ ಹೋದ್ನಲ್ಲ ಅವ್ರ ಫೇವ್ರೆಟ್ ಹೀರೋ. ಸರಿಯಾಗಿದೆ. ನಮ್ ಯೋಗ್ಯತೆಗೆ ಸರಿಯಾದ ಹೀರೋಗಳಿದ್ದಾರೆ. ಆದ್ರೆ ನಮ್ ಯೋಗ್ಯತೆ ಚೆನ್ನಾಗಿ ಆಗಬೇಕು ಅನ್ನೋದಾದ್ರೆ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ನಿಮ್ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದ್ರೆ ಮದನ್ ಲಾಲ್ ಧಿಂಗ್ರಾ ಅಂತ ಯಾವತ್ತಾದ್ರೂ ಯೋಚನೆ ಮಾಡ್ಲಿಕ್ಕೆ ಆಗುತ್ತಾ ನೋಡಿ? ಯಾವ ಹುಡುಗ ಗೊತ್ತೇನು? ಮದನ್ ಲಾಲ್ ಧಿಂಗ್ರಾ. ಇವತ್ತು ಈ ಕ್ರಾಂತಿಕಾರಿಗಳ ಜಯಂತಿ ಭಗತ್ ಸಿಂಗ್ ನೆಪ ಮಾತ್ರ. ಭಗತ್ ಸಿಂಗ್ ನ ಜಯಂತಿ ಮಾಡ್ಕೊಡ್ಬೇಕು ಅನ್ನೋ ಉತ್ಸಾಹ ಅಲ್ಲ. ಭಗತ್ ಸಿಂಗ್ ಹುಟ್ಟಿದ್ದು 28ನೇ ತಾರೀಕು, ಕಳೆದ ತಿಂಗಳು. ನಾವು 4ನೇ ತಾರೀಕು ಆಚರಣೆ ಮಾಡ್ತಿದೀವಿ. ಯಾಕೆ ಗೊತ್ತೇನು? ಭಗತ್ ಸಿಂಗ್ ನೆಪವಾಗಿ ಇಟ್ಕೊಳ್ಬೇಕು, ಈ ದೇಶಕ್ಕೆ ಬೇರೆಯವ್ರೆಲ್ಲರೂ ಪರಿಚಯ ಮಾಡಬೇಕು ಅಂತ. ನಾನು 1000 ಬಾರಿ ಹೇಳ್ತೀನಿ, ನಿನ್ ಫೇವ್ರೆಟ್ ಹೀರೋ ಯಾರು ಅಂತ ಕೇಳಿದಾಗ ನನಗೆ ಸಾವರ್ಕರ್ ನೆನಪಾಗ್ತಾರೆ. ಇವತ್ತು ದಾರಿಯಲ್ಲಿ ಸುಮ್ಮನೆ ಹೋಗಿ ಬನ್ನಿ, ಅಲ್ಲಿ ಪ್ರದರ್ಶನ ಇದೆ. ಸಾವರ್ಕರ್ ಅಂತ ಒಬ್ಬ ವ್ಯಕ್ತಿ ಫೋಟೋ ಹಾಕಿದ್ದೀವಿ. ಈ ವ್ಯಕ್ತಿ ಹೇಗಿದ್ರು ಅಂತಂದ್ರೆ, ಅವರು ಲಂಡನ್ ನಲ್ಲಿ ಬ್ರಿಟಿಷ್ ಕೈಗೆ ಸಿಕ್ಕಾಕೊಂಡಿದ್ದು. ಈ ದೇಶದಲ್ಲಿ ಕ್ರಾಂತಿ ಕಾರ್ಯ ಮಾಡೋ ಉಪಯೋಗ ಇಲ್ಲ. ಸಾವರ್ಕರ್ ಬುದ್ಧಿವಂತಿಕೆ ಹೆಂಗಿತ್ತು ನೋಡಿ. ಬ್ರಿಟಿಷರು ಲಂಡನ್ ನಿಂದ ಭಾರತಕ್ಕೆ ಬಂದು ಇಲ್ಲಿ ಕ್ರಾಂತಿ ಕಾರ್ಯ ಮಾಡ್ತಾರೆ. ನಾನು ಇಲ್ಲಿಂದ ಲಂಡನ್ಗೆ ಹೋಗಿ ಬ್ರಿಟಿಷರ ಕೂಡ ಅಲಗಾಡಿಸ್ತೀನಿ ಅಂತ ಹೋದವರು. ಲಂಡನ್ನಿಗೆ ಹೋದ್ರು, ಕ್ರಾಂತಿ ಕಾರ್ಯ ಮಾಡಿ ಕೈಗೆ ಸಿಕ್ಕಾಕೊಂಡ್ರು. ಬ್ರಿಟಿಷರು ಅವ್ರನ್ನ ಕರ್ಕೊಂಡು ಬರ್ಬೇಕು ಅಂತ ಹಡಗಿನಲ್ಲಿ ಕೂಡ ಹಾಕಿದ್ರು. ಭಾರತಕ್ಕೆ ಕರ್ಕೊಂಡು ಬರ್ತಿದ್ದಾರೆ ಹಡಗಿನಲ್ಲಿ. SS ಮೋರಿಯಾ ಅನ್ನೋ ಹಡಗಿನ ಹೆಸರು. ಕರ್ಕೊಂಡು ಬರ್ತಿರ್ಬೇಕಾದ್ರೆ ಸಾವರ್ಕರ್ಗೆ ಕೈಗೆ ಬೇಡಿ ಕಾಲಕ್ಕೆ ಬೇಡಿ ಹಾಕಿ ಕೂರಿಸ್ಬಿಟ್ಟಿದ್ದಾರೆ. ಆದ್ರೆ ಸಾವರ್ಕರ್ ನಮ್ ತರ ಹುಚ್ಚಾಪಟ್ಟೆ ಮಾತಾಡ್ಕೊಂಡು ಈ ತರ ತಲೆ ತಿರುಕತನ ಮಾಡ್ಕೊಂಡಿದ್ದವರಲ್ಲ. ಸಾವರ್ಕರ್ ಕೈಗೆ ಬೇಡಿ ಕಾಲಕ್ಕೆ ಬೇಡಿ ಹಾಕೊಂಡಿದ್ದವ್ರು ನೋಡ್ತಾರೆ, ನಾನು ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕಲ್ಲ ಅಂತ ಹಠ ಹಿಡಿದ್ರು ಸಾವರ್ಕರ್. ತಪ್ಪಿಸ್ಕೊಳ್ಳಿಕ್ ಜಾಗ ಎಲ್ಲಿ? ಒಂದಷ್ಟು ಹುಡುಗರು ಮಾತಾಡ್ತಿರೋರು ಎಬ್ಬಿಸಿ ಓಡಿಸ್ತೀನಿ ನಾನು. ಎಸ್, ಈ ಪಿನ್ ಡ್ರಾಪ್ ಸೈಲೆನ್ಸ್ ಬೇಕು. ಇದನ್ನ ಕೇಳಬೇಕು ನೀವು. ಸಾವರ್ಕರ್ ಕೈಗೆ ಬೇಡಿ ಕಾಲಿಗೆ ಬೇಡಿ ಹಾಕೊಂಡು ಕೂತಿದ್ದವರು ತಪ್ಪಿಸ್ಕೊಳ್ಳಿಕ್ ಜಾಗ ಎಲ್ಲಿ ಅಂತ ಹುಡುಕ್ತಾ ಇದ್ರೆ ಒಂದೇ ಒಂದ್ ಕಡೆ ಅವ್ರಿಗೆ ಜಾಗ ಕಂಡಿದ್ದು, ಹಡಗಿನಲ್ಲಿ ಟಾಯ್ಲೆಟ್ ನಲ್ಲಿ ಒಂದ್ ಸಣ್ಣ ಕಿಂಡಿ ಇರುತ್ತೆ. ಆ ಕಿಂಡಿ
ಕಿಂಡಿಗೆ ಒಂದು ಗ್ಲಾಸ್ ಹಾಕಿರ್ತಾರೆ ಬೆಳಕು ಬರ್ಲಿ ಅಂತ. ಸಾವರ್ಕರ್ ನೋಡ್ತಾರೆ ತಪ್ಪಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆ ಜಾಗ ಇದೆ ಇಲ್ಲಿ ಅಂತ. ಆ ಕಿಂಡಿಯ ಸೈಜ್ ನೋಡಿದ್ರು, ಅಯ್ಯಯ್ಯೋ ನನ್ನ ದೇಹಕ್ಕಿಂತ ಸ್ವಲ್ಪ ಚಿಕ್ಕದಾಗಿದೆಯಲ್ಲ, ಇನ್ ಸ್ವಲ್ಪ ದೊಡ್ಡದಾಗಿದ್ದಿದ್ರೆ ಈ ಗ್ಲಾಸ್ ನೋಡಿದ್ ಹಿಂಗೆ ಜಂಪ್ ಮಾಡ್ಬಿಡ್ಬೋದಿತ್ತಲ್ಲ ಸಾಗರಕ್ಕೆ ಅಂತ ಅನ್ಕೊಂಡ್ರು. ಆದ್ರೆ ಏನ್ ಮಾಡೋದು, ತಪ್ಪಿಸ್ಕೊಳ್ಳೇಬೇಕಲ್ಲ. ಅವ್ರಿಗೆ ಕೂಡಲೇ ನೆನಪಾಯ್ತು, ಉಸಿರನ್ನು ಒಳಗೆ ಎಳ್ಕೊಂಡ್ರೆ ದೇಹ ಅಗಲ ಆಗತ್ತೆ, ಉಸಿರನ್ನು ಹೊರಗೆ ಹಾಕಿದ್ರೆ ದೇಹ ಚಿಕ್ಕದಾಗತ್ತೆ. ಕೂಡಲೇ ರೂಮಿಗೆ ಹೋದ್ರು, ತಮ್ಮ ಕೋಣೆಗೆ ಹೋದ್ರು. ರಾತ್ರಿ ಇಡೀ ಉಸಿರನ್ನು ಹೊರಗೆ ಹಾಕಿಡುವಂತ ಅಭ್ಯಾಸ ಮಾಡಿದ್ರು. ಬೆಳಗಿನ ಜಾವ ಪೊಲೀಸ್ ಒಬ್ಬನನ್ನು ಎಬ್ಬಿಸಿದ್ರು. ಅರ್ಜೆಂಟ್ ಟಾಯ್ಲೆಟ್ ಹೋಗ್ಬೇಕು ಅಂದ್ರು. ಅವನು ಎದ್ದ, ಇವ್ರ ಕೈ ಬೇಡಿ ಕಾಲ್ ಬೇಡಿ ಕಳಿಸ್ದ. ಮೈ ಮೇಲೆ ಹಾಕಿದ್ದ ಗೌನು ಸಾವರ್ಕರ್ ನೇರವಾಗಿ ಟಾಯ್ಲೆಟ್ ಹೋಗಿ ಕಿಂಡಿ ಹಾಕೊಂಡು ಟಾಯ್ಲೆಟ್ ನ ಮೈನ್ ಡೋರಿನ ಗ್ಲಾಸ್ಗೆ ತಮ್ಮ ಗೌನ್ ಹಾಕಿದ್ರು. ಟಾಯ್ಲೆಟ್ ನ ಬೇಸಿನ್ನು ನೋಡ್ಲಿಲ್ಲ. ಹೋದವ್ರೆ ಆ ಗಾಜನ್ನ ಜೋರಾಗಿ ಬಡಿದ್ರು. ದಡ್ ಅಂತ ಸೌಂಡ್ ಬಂತು. ಆಗ್ತಾನೆ ಎದ್ದವನಿಗೇನೋ ಅನುಮಾನ ಬಂತು, ಸಾವರ್ಕರ್ ತಪ್ಪಿಸ್ಕೊಳ್ಳೋ ಚಾನ್ಸ್ ಇದೆಯಾ ಅಂತ ಓಡ್ ಬಂದ್ ಬಾಗಿಲನ್ನು ಬಡ್ದ. ಸಾವರ್ಕರ್ ಗೊತ್ತಾಯ್ತು ತಡ ಮಾಡೋಂಗಿಲ್ಲ ಅಂತ ಬಾಗಿಲನ್ನ ಕಿಂಡಿಯನ್ನ ಗಾಜನ್ನ ಜೋರಾಗಿ ಹೊಡಿದ್ರು. ಎಷ್ಟಾದ್ರೂ ಪೂರ್ತಿ ಪುಡಿ ಆಗ್ಲಿಲ್ಲ. ಇನ್ನು ಬಾಗಿಲನ್ನು ಒಡೆದು ತೆಗೆದು ಬಿಡುತ್ತಾರೆ ಅಂತ ಗೊತ್ತಾದಾಗ ತಮ್ಮ ಕೈಯನ್ನು ಹೊರಗೆ ಹಾಕಿದ್ರಂತೆ, ತಲೆಯನ್ನು ಹೊರಗೆ ಹಾಕಿದ್ರು. ಈ ದೇಹವನ್ನು ನೂಗ್ತಾ ಇರ್ಬೇಕಾದ್ರೆ ಆ ಗಾಜಿತ್ತಲ್ಲ, ಸಾವರ್ಕರ್ ದೇಹವನ್ನು ಹರಿತಾ ಇದೆ, ರಕ್ತ ಬರ್ತಿದೆ. ಈ ಪುಣ್ಯಾತ್ಮನಿಗೆ ಕಲ್ಪನೆಯೇ ಇಲ್ಲ ಏನಾಗ್ತಿದೆ ಅಂತ. ಇಡೀ ದೇಹ ರಕ್ತದಿಂದ ತೊಯ್ದು ತೊಪ್ಪಿಯಾಗಿ ಹೋಗಿದೆ. ಹೊರಗಿನವ್ರು ಬಾಗಿಲನ್ನು ಜೋರಾಗಿ ಬಡಿತಾ ಇದ್ದಾರೆ. ಇನ್ನೇನು ಬಾಗಿಲು ಬಡಿದು ತೆಗಿಬೇಕು, ಅಷ್ಟೊತ್ತಿಗೆ ಸಾವರ್ಕರ್ ದೇಹ ಬಂದು ಸೊಂಟದಲ್ಲಿ ಸಿಕ್ಕಾಕ್ಬಿಡ್ತು. ಸೊಂಟ ಸ್ವಲ್ಪ ಅಗಲ ಇರುತ್ತೆ ಯಾವಾಗ್ಲೂ. ಬಂದ್ ಸಿಕ್ಕಾಕ್ಬಿಡ್ತು. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅವ್ರ ಬಾಗಿಲು ಒಡೆಯೋದಕ್ಕೆ ಸರಿಯಾಗಿ ಸಾವರ್ಕರ್ ಘೋಷಣೆಗೆ ಹೋಗಿದ್ರು, ಸ್ವಾತಂತ್ರ್ಯ ಲಕ್ಷ್ಮಿ ಕಿ ಜೈ. ದೇಹ ಸರ್ ಅಂತ ಹೋಗಿ ಸಮುದ್ರಕ್ಕೆ ಬಿತ್ತು. ಸಮುದ್ರಕ್ಕೆ ಬಿತ್ತು. ಯೋಚನೆ ಮಾಡಿ, ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರು ಎಂತವ್ರು? ನಮ್ ತರನ ಅಪ್ಪನ ದುಡ್ಡಿನಲ್ಲಿ ಮಜಾ ಮಾಡೋರು ಅನ್ಕೊಂಡಿದ್ದೀರೇನು? ಈ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟವ್ರು ಹೆಂಗಿರ್ಬೋದು? ಒಂದ್ ಸಣ್ಣ ಗಾಯ ಆಗಿ ಸ್ವಲ್ಪ ಉಪ್ಪು ಹಚ್ಕೊಳ್ಳಿ, ಆ ಗಾಯಕ್ಕೆ ಹೆಂಗಿರ್ಬೋದು ಅಂತ ಯೋಚನೆ ಮಾಡಿ. ಸಾವರ್ಕರ್ ದೇಹ ಹರಿದೋಗಿ ರಕ್ತ ಬರ್ತಿದೆ. ಅದನ್ನ ತಗೊಂಡು ಸಮುದ್ರಕ್ಕೆ ಜಿಗ್ದಿದ್ದಾರೆ. ಉಪ್ಪು ನೀರಿನ ಸಮುದ್ರಕ್ಕೆ ಹೆಂಗ್ ಉರಿತಾ ಇದ್ದಿರ್ಬೋದು ಅವ್ರ ದೇಹ. ಹಂಗಂತ ಬಿದ್ದು ಬಿಟ್ರೆ ತಪ್ಪಿಸ್ಕೊಂಡಂಗಲ್ಲ. ಹಿಂದಿನಿಂದ ಪೊಲೀಸರು ಗುಂಡು ಹಾರಿಸ್ತಿದ್ದಾರೆ, ಮೇಲಿಂದ ಅಟ್ಟಿಸ್ಕೊಂಡು ಬರ್ತಿದ್ದಾರೆ ಒಂದಷ್ಟು ಜನ. ಎಲ್ರಿಗಿಂತ ಮುಂಚೆ ಈಜಿ ಸಾವರ್ಕರ್ ದಡ ಸೇರಿದ್ರು. ಆದ್ರೆ ಪೊಲೀಸರು ಅಟ್ಟಿಸ್ಕೊಂಡು ಹೋಗಿ ಅಲ್ಲಿಂದ ಹಿಡ್ಕೊಂಡು ಬಂದು ದೂರದ ಅಂಡಮಾನ್ ಜೈಲಿಗೆ ಕಳಿಸಿದ್ರು. 50 ವರ್ಷಗಳ ಕಠಿಣ ಶಿಕ್ಷೆ ಕೊಟ್ಟಿದ್ರು ಅವರಿಗೆ. ಎಂತ ಅಪರೂಪದ ವ್ಯಕ್ತಿ. ಯಾರು ನಿಮ್ ಫೇವ್ರೆಟ್ ಹೀರೋ ಅಂದ್ರೆ ತಾಕತ್ತಿದ್ದವ್ರು ಸಾವರ್ಕರ್ ಅಂತಾರ್ರಿ, ಇಲ್ದವರೆಲ್ಲ ಇದನ್ನೇ ಹೇಳ್ಕೊಂಡು ತಿರುಗಾಡ್ತಾರೆ. ಯಾರು ನಿಮ್ ಫೇವ್ರೆಟ್ ಹೀರೋ ಅಂದ್ರೆ ಕೆಲವರು ಮಾತ್ರ ಭಗತ್ ಸಿಂಗ್ ಅಂತ ಹೇಳ್ತಾರೆ. ಎಷ್ಟು ಜನರ ಹೆಸರಲ್ಲಿ ಯುವಕರ ಸಂಘ ಕಟ್ಕೊಂಡಿದ್ದಾರೆ. ಆದ್ರೆ ಯಾರೋ ಒಂದಷ್ಟು ಜನ ಭಗತ್ ಸಿಂಗ್ನ ಹೆಸರಲ್ಲಿ ಯುವಕ ಸಂಘ ಕಟ್ಕೊಳ್ತಾರೆ, ಚಂದ್ರಶೇಖರ್ ಆಜಾದ್ ಹೆಸರಲ್ಲಿ ಯುವಕ ಸಂಘ ಕಟ್ಕೊಳ್ತಾರೆ. ತಮಾಷೆ ಅನ್ಕೊಂಡಿದ್ದೀರೇನು? ನಮ್ಮೆಲ್ಲರ ಆದರ್ಶ ಹಂಗಿರ್ಬೇಕು. ಯಾರು ಭಗತ್ ಸಿಂಗ್ ಚಿಕ್ಕ ವಯಸ್ಸಿನಲ್ಲೇ ಕ್ರಾಂತಿಕಾರಿ ಚಿಂತನೆಗಳನ್ನು ಇಟ್ಕೊಂಡಿದ್ದವನು. ಅವನ ಫ್ಯಾಮಿಲಿನೇ ಅಪರೂಪದ್ದು. ಅವನು ಹುಟ್ಟಿದಾಗ ಅವನಿಗೆ ಭಗತ್ ಅಂತ ಯಾಕೆ ಹೆಸರಿಟ್ಟಿದ್ರು ಗೊತ್ತಾ? ನಿಮ್ ಕತೆ ಗೊತ್ತಿರ್ಲಿ, ಹೇಳ್ತೀನಿ. ಭಗತ್ ಅಂದ್ರೆ ಭಾಗ್ಯವಂತ ಅಂತ. ಯಾರು ಭಾಗ್ಯವಂತ ಕೊಡ್ತಾನೋ ಅವನು ಭಗತ್ ಅಂತ. ಇವ್ರ ಚಿಕ್ಕಪ್ಪ ಕೂಡ ಕ್ರಾಂತಿಕಾರಿ. ಇವರನ್ನ ಗಡೀಪಾರು ಕೂಡ ಮಾಡಲಾಗಿತ್ತು. ಅಂತವರಿಗೂ ಕೂಡ ಬ್ರಿಟಿಷರು ಕೇಸಿನಿಂದ ಬಿಡುಗಡೆ ಕೊಟ್ಟ ದಿನ ಆವತ್ತು ಅನ್ನೋ ಕಾರಣಕ್ಕೋಸ್ಕರ ಇವನು ಹುಟ್ಟಿದ್ದು ತುಂಬಾ ಭಾಗ್ಯ ತಂದ್ಕೊಟ್ಟಿದೆ ಅಂತ ಭಗತ್ ಅಂತ ಹೆಸರಿಟ್ಟಿದ್ರು. 6-7 ವರ್ಷದ ಹುಡುಗ ಗದ್ದೆಗೆ ಹೋಗ್ತಾ ಇದ್ದ. ಅಪ್ಪನ ಹೆಗಲ ಮೇಲೆ ಕೂತ್ಕೊಂಡು ಗದ್ದೆಯಲ್ಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಪ್ಪನ ಹೆಗಲ ಮೇಲಿಂದ ಇಳಿದು ಅಪ್ಪನ ಕೇಳಿದಂತೆ, ಅಪ್ಪ ಈ ಗದ್ದೆಯಲ್ಲಿ ನಾವು ಗೋಧಿ ಬೆಳೆದಿದ್ದೀವಲ್ಲ, ಹೆಂಗ್ ಬೆಳೆದಿದ್ದೀವಿ? ಅಪ್ಪ ಅಂದ್ರು, ಬಹಳ ಸಿಂಪಲ್ ಕಣೋ, ಗೋಧಿ ಬೀಜ ತಗೊಂಡ್ಬಂದ್ವಿ, ಬೀಜವನ್ನು ಇಲ್ಲಿಗೆ ಹಾಕಿದ್ವಿ, ಅದು ಮೊಳಕೆ ಹೊಡಿತು, ಗಿಡ ಬಂತು, ತೆನೆಯಾಗಿ ಗೋಧಿ ಕಾಳು ಬಂತು. ಅವನ ಅಪ್ಪನ ಕುರ್ತಾ ಹೇಳ್ತಾನಪ್ಪ, ಈ 1 ವರ್ಷ ಗೋಧಿ ಹಾಕೋದ್ ಬೇಡಪ್ಪ ನಮ್ಮ ಭೂಮಿಗೆ. ಅಪ್ಪ ಕೇಳಿದ್ರು, ಇನ್ನೇನ್ ಹಾಕೋಣ? ಅವನಂದ, ಎಲ್ಲಿಂದಾದ್ರೂ ಬಂದೂಕಿನ ಬೀಜ ತಗೊಂಡ್ಬರೋಣ, ಬಂದೂಕಿನ ಬೀಜ ಹಾಕೋಣ. 7ನೇ ವಯಸ್ಸಿನ ಹುಡುಗ, 2ನೇ ಕ್ಲಾಸಿನ ಹುಡುಗ ಹೇಳಿದ್ದು, ಬಂದೂಕಿನ ಬೀಜ ಹಾಕೋಣ, ಬಂದೂಕಿನ ಬೀಜ ಮೊಳಕೆ ಹೊಡೆಯುತ್ತೆ, ತೆನೆಯಾಗಿ ಆ ಗಿಡದಲ್ಲಿ ಬಂದೂಕ್ ಬರುತ್ತೆ, ಎಲ್ಲವನ್ನೂ ಕಟಾವ್ ಮಾಡಿ ಎಲ್ಲರ ಕೈಲೂ ಒಂದೊಂದು ಬಂದೂಕ್ ಕೊಡೋಣ, ಆಮೇಲೆ ಬ್ರಿಟಿಷ್ ಈ ದೇಶದಲ್ಲಿ ಹೆಂಗಿರ್ತಾರೋ ನೋಡೇ ಬಿಡೋಣ ಅಂತ ಹುಡುಗ, 2ನೇ ಕ್ಲಾಸಿನ ಹುಡುಗ ಹೇಳಿದ್ ಮಾತು. ಯೋಚನೆ ಮಾಡ್ತಿದ್ದೀರಾ? ನಮ್ಮ ಮನೇಲಿ ಯಾರಾದ್ರೂ ಹಿಂಗೆ ಹೇಳಿದ್ರೆ, ನಮ್ಮಪ್ಪ ನಿಮ್ಮಪ್ಪ ಆಗಿದ್ರೆ ಕೆನ್ನೆ ಮೇಲೆ 2 ಬಡ್ದು ಸೆಕೆಂಡ್ PUC ಓದ್ಕೋ, ಇಂಜಿನಿಯರ್ ಮಾಡು, ಡಾಕ್ಟರ್ ಆಗು, ಆಮೇಲೆ ದೇಶ ಎಲ್ಲ ಮಾತಾಡು ಅಂದಿದ್ರು. ಅವರಪ್ಪ ಗಟ್ಟಿಯಾಗಿ ಅವನನ್ನು ತಪ್ಕೊಂಡು ಹೇಳಿದ್ರು, ನಿನ್ನಂತ ಮಗ ನನ್ಗೆ ಹುಟ್ಟಿದ್ ಸಾರ್ಥಕ ಆಯ್ತು. ನಿನ್ ಚಿಕ್ಕಪ್ಪ ಸ್ವಾತಂತ್ರ್ಯ ಹೋರಾಟಗಾರರು, ನಿನ್ನ ಅಪ್ಪ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ, ನಿನ್ ತಾತ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು, ನಮ್ಮ ಪೀಳಿಗೆಗೆ ಸರಿಯಾದ ಹುಡುಗ ನೀನೇ ಅಂತ ಭಗತ್ ಸಿಂಗ್ ಹೇಳಿದ್ರು. ಯೌವನಕ್ಕೆ ಬಂದ ಹುಡುಗ ಒಂದ್ ಕಥೆ ಓದ್ದ. ಒಬ್ಬ ಅಪರೂಪದ ಕ್ರಾಂತಿಕಾರಿಯ ಬಗ್ಗೆ. ಭಗತ್ ಸಿಂಗ್ ನ ಫೇವರಿಟ್ ಹೀರೋ. ಯೋಚನೆ ಮಾಡಿ, ನಮಗೆಲ್ಲ ಹೀರೋ ಯಾರು?
ಭಗತ್ ಸಿಂಗ್ ಒಬ್ಬ ಹೀರೋ ಇರ್ಬೇಕಲ್ಲ. ಯಾರು ಅಂತ ಕೇಳಿದ್ರೆ ಕರ್ತಾರ್ ಸಿಂಗ್ ಸರಾಭಾ ಅಂತ ಒಂದು ಹೆಸರು. ರಾಮಕೃಷ್ಣ ಅವರ ಹೆಸರೇ ಹೇಳಿದ್ರು. ಕರ್ತಾರ್ ಸಿಂಗ್ ಸರಾಭಾ ಎಂತ ಕ್ರಾಂತಿಕಾರಿ ಅಂದ್ರೆ, ಈ ಪುಣ್ಯಾತ್ಮ ಭಗತ್ ಸಿಂಗ್ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ 24 ವರ್ಷ ಆಗಿತ್ತು. ಕರ್ತಾರ್ ಸಿಂಗ್ ಸರಾಭಾ ದೇಶಕ್ಕೋಸ್ಕರ ಪ್ರಾಣ ಕೊಟ್ಟಾಗ 16ರಿಂದ 18 ವರ್ಷ ಅದನ್ನು ದಾಟಿರ್ಲಿಲ್ಲ ಹುಡುಗನದ್ದು. ಎಂತ ಅಪರೂಪದ ಹುಡುಗ ಅಂದ್ರೆ, ಅಪ್ಪ ಅಮ್ಮ ಇರ್ಲಿಲ್ಲ ಅವನಿಗೆ, ತಾತ ನೋಡ್ಕೊಳ್ತಾ ಇದ್ರು. ಅವನ್ ಅಮೆರಿಕಕ್ಕೆ ಹೋದ. ಅಮೆರಿಕಾದಲ್ಲಿ ಕೆಲಸ ಮಾಡ್ತಿದ್ದ ಸ್ವಲ್ಪ ದಿನ. ಅಲ್ಲಿನ ಸ್ವಾತಂತ್ರ್ಯದ ವಾತಾವರಣ ನೋಡಿ ವಾಪಸ್ ಭಾರತಕ್ಕೆ ಬಂದ. ನನ್ನ ದೇಶಕ್ಕೂ ಸ್ವಾತಂತ್ರ್ಯ ಬೇಕು ಅನ್ಕೊಂಡ. ಮೊದಲ ಮಹಾಯುದ್ಧ 1914ರಲ್ಲಿ ನಡೀತು, ಗೊತ್ತಿದೆ ಎಲ್ರಿಗೂ. ಆ ಟೈಮ್ನಲ್ಲಿ ಏನ್ ಮಾಡ್ದ, ಭಾರತದಲ್ಲೂ ನಾವು ಕ್ರಾಂತಿ ಮಾಡಿಸ್ಬೇಕು ಅಂತ ಈ ದೇಶದ ಎಲ್ಲ ಸೈನಿಕರನ್ನ ಒಟ್ಟಾಗ್ಬೇಕು ಅಂತ ಓಡಾಡ್ತಿದ್ದ. ಯಾರೋ ಒಬ್ರು ಮೋಸ ಮಾಡ್ಬಿಟ್ರು, ಬ್ರಿಟಿಷರ್ ಕೈ ಸಿಕ್ಕಾಕೊಂಡ್ಬಿಟ್ಟ. ಇವ್ನು ದೊಡ್ಡ ಕ್ರಾಂತಿಕಾರಿ ಅಂತ ಗೊತ್ತಾಗಿದ ತಕ್ಷಣ ಬ್ರಿಟಿಷರು ಏನ್ ಮಾಡಿದ್ರು ಗೊತ್ತೇನು, ಇವನ ನೇಣಿಗೆ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ರು. ನೇಣಿಗೆ ಹಾಕ್ಲಿಕ್ಕೆ ಅಂತ ನಿರ್ಧಾರ ಆಯ್ತು. ಬ್ರಿಟಿಷ್ ಎಷ್ಟು ಟಾರ್ಚರ್ ಮಾಡ್ತಿದ್ರು ಅಂದ್ರೆ ನಿಮ್ಗೆಲ್ಲ ಗೊತ್ತಿಲ್ಲ, ನಾವು ನೆಮ್ಮದಿಯಿಂದ ಬದುಕಿದ್ದೀವಿ. ಎಂತ ಟಾರ್ಚರ್ ಕೊಡ್ತಿದ್ರು ಅಂದ್ರೆ, ನೇಣಿಗೆ ಹಾಕೋಕ್ಕಿಂತ ಮುಂಚೆ 1 ತಿಂಗಳುಗಳ ಕಾಲ ಒಂದು ಕೋಣೆಯಲ್ಲಿ ಕೂಡ ಹಾಕ್ತಿದ್ರು. ಆ ಕೋಣೆಯನ್ನ ನೇಣು ಕೋಣೆ ಅಂತಾನೆ ಕರೆಯೋದು. ಈ ನೇಣು ಕೋಣೆ ಅಗಲ ಎಷ್ಟು ಗೊತ್ತೇನು, 6 ಅಡಿ ಉದ್ದ, 6 ಅಡಿ ಅಗಲ. ಇಷ್ಟೇ ಪುಟ್ಟ ಕೋಣೆ. ಆ ಕೋಣೆ ಎಲ್ಲೂ ಬಾಗಿಲಿಲ್ಲ. ಒಂದು ಬಾಗಿಲೊಂದು ಸಣ್ಣ ಸಂಧಿ, ಅದರೊಳಗೆ ಒಳಗೆ ಹೋಗ್ಬೇಕು. ಮೇಲೊಂದು ಕಿಂಡಿ ಬೆಳಕು ಬರ್ಲಿಕ್ಕೆ, ಕೆಳಗೊಂದು ಕಿಂಡಿ ಊಟದ ತಟ್ಟೆ ತಳ್ಳಲಿಕ್ಕೆ. ಇಷ್ಟೇ. ಈ ಹುಡುಗನ ಒಳಗೆ ಹಾಕ್ತಾರೆ. ಒಳಗೆ ಹಾಕ್ಬಿಟ್ಟು ಏನ್ ಮಾಡ್ತಾರೆ ಗೊತ್ತೇನು, ಪಾಸಿ ಕೋಣೆಯಲ್ಲಿ ನಿನ್ನ ನೇಣಿಗೆ ಹಾಕ್ಲಿಕ್ಕೆ ಇನ್ನು 30 ದಿನ ಬಾಕಿ ಇದೆ ಅಂತ ಹೇಳೋದು, ಒಂದು ತಟ್ಟೆ ಒಳಗೆ ತಳ್ಳೋದು ಅಷ್ಟೇ. ಇನ್ನು ಮಾರನೇ ದಿನ ಬೆಳಗ್ಗೆ ಬರೋದು, ಬಂದ್ ಹೇಳೋದು ಇನ್ನು 29 ದಿನ ಬಾಕಿ ಇದೆ, ಇನ್ನೊಂದು ತಟ್ಟೆ ತಳ್ಳೋದು. ಮಾರನೇ ದಿನ ಮತ್ತೆ ಬರೋದು, ಇನ್ನು 27 ದಿನ ಬಾಕಿ ಇದೆ. ಹಿಂಗೊಂದು ಟಾರ್ಚರ್ ಮಾಡಿನೇ ಕೊಂದು ಬಿಡೋದು. ಸಾಯೋಕ್ಕಿಂತ ಮುಂಚೆ ಅರ್ಧ ಸತ್ತೋಗ್ಬಿಡೋರು. ದೊಡ್ಡ ರೌಡಿಗಳು ಪಾಸಿ ಕೋಣೆ ಒಳಗ್ ಹೋದ್ರೆ ಅವ್ರು ಸಣ್ಣಕ್ಕಾಗಿ ಬರೋರು, ವಾಪಸ್ ಆಗ್ಬೇಕಾದ್ರೆ ಹೆದರ್ಕೊಂಡು. ಆದ್ರೆ ಕರ್ತಾರ್ ಸಿಂಗ್ ಸರಾಭಾ ಪಾಸಿ ಕೋಣೆಯಿಂದ ಹೊರಗೆ ಬರಬೇಕಾದ್ರೆ 10 ಪೌಂಡ್ ತೂಕ ಜಾಸ್ತಿ ಆಗ್ತಿತ್ತು, ಒಂದು ದಪ್ಪ ಆಗ್ತಿದ್ದ. ಎಲ್ರು ಕೇಳಿದ್ರೆ ಏನಯ್ಯ ನೀನು, ಎಲ್ರು ಸಣ್ಣ ಆದ್ರೆ ನೀನ್ ದಪ್ಪ ಆದ್ಯಲ್ಲ, ಯಾಕೆ ಹಿಂಗೆ ಅಂತ ಕೇಳಿದ್ರೆ ಕರ್ತಾರ್ ಸಿಂಗ್ ಏನ್ ಹೇಳ್ದ ಗೊತ್ತಾ, ಹೊರಗಡೆ ಇದ್ದಾಗ ಈ ಬ್ರಿಟಿಷರ್ ಜೊತೆ ಹೋರಾಟ ಮಾಡೋದು ಹೆಂಗೆ ಅನ್ನೋ ಚಿಂತೆ ಕಾಡ್ತಾ ಇತ್ತು. ಈಗೇನು ಚಿಂತನೆ ಇಲ್ವಲ್ಲ, ಸಾಯೋದು ಒಂದ್ ಚಿಂತೆನ. ನಾನು ಅದಕ್ಕೆ ಹೆದರ್ಕೊಳ್ಳೋದೇ ಇಲ್ಲ, ಅದಕ್ಕೆ ದಪ್ಪ ಆಗ್ಬಿಟ್ಟಿದ್ದೀನಿ ಎಂದು ಹುಡುಗ. ಅವ್ರ ತಾತ ಬಂದು, ಕರ್ತಾರ್ ಸಿಂಗ್ ಸರಾಭಾನ ತಾತ, ಯೋಚನೆ ಮಾಡಿ, ಅಪ್ಪ ಅಮ್ಮ ಇಲ್ಲ. ಕರ್ತಾರ್ ಸಿಂಗ್ ಸರಾಭಾನ ತಾತ ಬಂದು ಹೇಳ್ತಾರೆ, ಮಗು ನೀನಿನ್ನೂ ಚಿಕ್ಕ ಹುಡುಗ, 16 ವರ್ಷ 17 ವರ್ಷ ಅಂದ್ರೆ ನೀವು SSLC ಅವ್ರು 15 ವರ್ಷದ ಹುಡುಗರು, ಕಾಲೇಜ್ನವ್ರು 16-17 ಹುಡುಗರಲ್ಲಿ ಇದ್ದೀರಿ. ಆ ಹುಡುಗನಿಗೆ ಹೇಳ್ತಾರೆ, ನೀನಿನ್ನೂ ಚಿಕ್ಕ ಹುಡುಗ, ನಾನು ಗೌರ್ಮೆಂಟ್ಗೆ ಒಂದು ಪತ್ರ ಬರೆದು ನನ್ನ ಮೊಮ್ಮಗ ಚಿಕ್ಕವನು, ಅವನಿಗೇನು ಗೊತ್ತಿಲ್ಲ ಅಂತ ಒಂದು ಲೆಟರ್ ಬರೆದು ಕ್ಷಮೆ ಕೇಳಲ್ಲ ಅಂತಂದ್ರು. ಅಂದಾಗ ಈ ಹುಡುಗ ಏನಂತ ಗೊತ್ತೇನು, ಎಂತ ರಕ್ತ ನಮ್ದು ಅಂತ ಯೋಚನೆ ಮಾಡಿ. ನಾವ್ ಯಾರು ಹೇಡಿಗಳ ರಕ್ತದವರಲ್ಲ. ಕರ್ತಾರ್ ಸಿಂಗ್ ಸರಾಭಾ ಅವ್ರ ತಾತನಿಗೆ ಹೇಳ್ತಾರೆ, ತಾತ ನಮ್ಮಪ್ಪ ಹೆಂಗ್ ತೀರ್ಕೊಂಡ್ರು ಅಂತ. ನಿಮ್ಮ ಅಪ್ಪನಿಗೆ ಕಾಲರ ಬಂದಿತ್ತು, ಸತ್ತೋದ್ರು. ನಮ್ಮ ಅಮ್ಮ ಹೆಂಗ್ ತೀರ್ಕೊಂಡ್ರು, ನಿಮ್ಮ ಅಪ್ಪ ಸತ್ತಿದ್ದು ನೋಡಿ ಗೊಣಗಿನೇ ಅವಳು ಸತ್ತೋದ್ಲು ಅಂತ. ಹಂಗಂದ ತಕ್ಷಣ ಇವ್ರು ಹೇಳ್ತಾರೆ, ನೋಡು ನಿನ್ನ ಮಗ ಸೊಸೆ ಇಬ್ರು ಸಾವಿಗೆ ಹೆದರಿ ಸತ್ರು, ಆದ್ರೆ ನಿನ್ನ ಮೊಮ್ಮಗ ನಾನು ಸಾವಿಗೆ ಮುತ್ತಿಟ್ಟು ಸಾಯ್ತಾ ಇದ್ದೀನಿ. ನಿನ್ನ ಪೀಳಿಗೆಯಲ್ಲಿ ಇಂಥವನೊಬ್ಬ ಹುಟ್ಟಿದ್ದ ಅಂತ ಖುಷಿ ಪಡೋದು ಬೇಡವ ನೀನು ಅಂತ ಹೇಳಿದವನು ಯಾರು, 16ರ ತರುಣ ತನ್ನ ತಾತನಿಗೆ ಬುದ್ಧಿ ಮಾತು ಹೇಳಿದ ತಕ್ಷಣ ತಾತನ ಕಣ್ಣಲ್ಲಿ ನೀರು ಬಂದು ಮೊಮ್ಮಗನನ್ನು ಗಟ್ಟಿಯಾಗಿ ತಪ್ಕೊಂಡು ಹೇಳಿದ್ರಂತೆ, ಜೀವನ ಅಂದ್ರೆ ಏನು ಅಂತ ನನಗ್ ನೀನ್ ಕಲಿಸ್ಬಿಟ್ಟಿಯಲ್ಲೋ, ನಿನ್ ತಾತ ಆಗಿದ್ದಕ್ಕೆ ನಾನು ಭಾಗ್ಯವಂತನಾದೆ ಅಂತ ಕರ್ತಾರ್ ಸಿಂಗ್ ಸರಾಭಾನಿಗೆ ಹೇಳಿದ್ರಂತೆ. ಅಂತ ಕರ್ತಾರ್ ಸಿಂಗ್ ಸರಾಭಾ ಭಗತ್ ಸಿಂಗ್ ಗುರು. ಈಗ ಭಗತ್ ಸಿಂಗ್ ಸ್ಕೂಲಿಗೆ ಬಂದ, 5-6ನೇ ಕ್ಲಾಸಿನ ಹುಡುಗ. ಅಷ್ಟೊತ್ತಿಗೆ ಗಾಂಧೀಜಿ ಹೇಳಿದ್ರು, ನಾವೆಲ್ಲರೂ ವಿದೇಶಿ ವಸ್ತುಗಳನ್ನ ಬಹಿಷ್ಕಾರ ಮಾಡಬೇಕು, ಸ್ವದೇಶಿ ವಸ್ತುಗಳನ್ನೇ ಧರಿಸ್ಕೊಳ್ಬೇಕು, ಸ್ಕೂಲ್ಗಳನ್ನು ಬಿಟ್ಟು ಬನ್ನಿ, ಇಂಗ್ಲಿಷ್ ನಡೆಸೋ ಸ್ಕೂಲ್ ಬೇಡ ಅಂತ. ಹುಡುಗ ಕಾಯ್ತಿದ್ದ. ಇಂಗ್ಲಿಷ್